ಸಪ್ತಪದಿ ಕ್ರಿಯೇಷನ್ಸ್ಗೆ ಒನ್ ಡೇ ವೆಡ್ಡಿಂಗ್ ಆರ್ಡರ್ ಬಂದಿತ್ತು. ಧರ್ಮಸ್ಥಳ ಮಂಜುನಾಥ ಚೌಲ್ಟ್ರಿಲಿ ಒನ್ ಡೇ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಿದ್ವಿ. ಒಂದೇ ದಿನದಲ್ಲಿ ಎಲ್ಲಾ ರಿಚುಯಲ್ಸು ಕವರ್ ಮಾಡೋದು ಅಂದ್ರೆ ಸ್ವಲ್ಪ ಚಾಲೆಂಜಿಂಗ್ ಆಗೂ ಇರುತ್ತೆ, ಹೆಕ್ಟಿಕ್ ಆಗೂ ಇರುತ್ತೆ. ಆದ್ರೂ ಕೂಡ ನಾವು ಒಂದೇ ದಿನದಲ್ಲಿ ಎಲ್ಲಾ ರಿಚುಯಲ್ಸ್ನು ಕಂಪ್ಲೀಟ್ ಮಾಡಿದ್ವಿ. ಹೆಂಗ್ ಮಾಡಿದ್ವಿ ಅಂತ ವಿವರಿಸ್ತಾ ಹೋಗ್ತೀನಿ. ಚೌಲ್ಟ್ರಿ ಅವ್ರ ಹತ್ರ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಹಿಂದಿನ ದಿವಸನೇ ರಾತ್ರಿನೇ ಚೌಲ್ಟ್ರಿ ಕೊಡಕ್ ಕೇಳಿದ್ವಿ. ಹಿಂದಿನ ದಿವಸ ರಾತ್ರಿ ಚೌಲ್ಟ್ರಿ ಸಿಕ್ಕಿತ್ತು. ಆದ್ರಿಂದ ಸ್ವಲ್ಪ ನಾವು ರಾತ್ರಿನೇ ಎಲ್ಲ ವರ್ಕ್ಗಳು ಮಾಡ್ಕೊಂಡ್ವಿ. ಬೆಳಿಗ್ಗೆ ಪೂಜೆ ಮಾಡ್ಬೇಕಲ್ಲ, ಅದಕ್ಕೆ ಗೌರಿ ಪೂಜೆ ಜೋಡಿಸಿದ್ವಿ. ವರಪೂಜೆ ತಟ್ಟೆ ರೆಡಿ ಮಾಡಿದ್ವಿ. ಕಾಶಿ ಯಾತ್ರೆಗೂ ಎಲ್ಲ ರೆಡಿ ಮಾಡಿ ಆಮೇಲೆ ಮಲ್ಕೊಂಡ್ವಿ. ಬೆಳಿಗ್ಗೆ ಬೇಗ ಎದ್ದು ಹುಡುಗನ್ ರಿಸೀವಿಂಗ್ಗೆ ರೆಡಿ ಮಾಡಿದ್ವಿ. ಹುಡುಗನು ಸ್ವಲ್ಪ ಬೇಗನೆ ಬಂದ್ರು. 6:30ಗೆಲ್ಲ ಹುಡುಗ ಬಂದ್ರು. ಹಾಗಾಗಿ ರಿಸೀವಿಂಗು ಮತ್ತೆ ವೆಲ್ಕಮ್ ಪಾತು, ಲೈಟಿಂಗ್ ದಿ ಲ್ಯಾಂಪ್ ಎಲ್ಲ ರೆಡಿ ಆಗ್ಬೇಕಾಗಿತ್ತು. ವೆಲ್ಕಮ್ ಪಾತ್ ಹಾಕಿದ್ವಿ. ರಿಸೀವಿಂಗ್ ದಿ ಗ್ರೂಮ್ಗೆ ರೆಡಿ ಮಾಡಿದ್ವಿ. ದೀಪ ಇಟ್ಟು ದೀಪದ ಸುತ್ತನೂ ಡೆಕೋರೇಷನ್ ಮಾಡಿದ್ವಿ. ಅವರು ಬಿಡದಿ ಮನೆ ಬೇಡ ಅಂದಿದ್ರು. ಹಾಗಾಗಿ ಅವ್ರ ಕೋಣೆನಲ್ಲಿ ದೇವ್ರ ಫೋಟೋ ದೀಪದ ಕಂಬ ಇಟ್ಟು ಸಿದ್ಧತೆ ಮಾಡಿದ್ವಿ. ಹುಡುಗ ಬಂದಾಯ್ತು. ಪಾತ್ ಮೇಲೆ ನಡ್ಕೊಂಡ್ ಬಂದ್ರು. ದೀಪ ಹಚ್ಚಿ ಇನಾಗ್ರೇಟ್ ಮಾಡಿದ್ರು. ಸೀದಾ ವರಪೂಜೆಗೆ ಕೂತ್ಕೊಂಡ್ರು. ವರಪೂಜೆ ಪ್ಲೇಟ್ಸ್ ಎಕ್ಸ್ಚೇಂಜ್ ಆಯ್ತು. ವರಪೂಜೆ ಆಗ್ತಿದ್ದಂಗೆ ಹುಡುಗಿ ಗೌರಿ ಪೂಜೆಗೆ ಬಂದ್ರು. ಗೌರಿ ಪೂಜೆ ಮಾಡಿಸಿದ್ರು. ಗೌರಿ ಬಾಗ್ನ ಎಲ್ಲ ಕೊಡ್ಸಿ ಆಯ್ತು. ನಂತರ ಕಾಶಿ ಯಾತ್ರೆಗೆ ತೆರಳಿದ್ರು. ಕಾಶಿ ಯಾತ್ರೆ ಐಟಮ್ಸ್ ಎಲ್ಲ ಸಿದ್ಧತೆ ಮಾಡಿದ್ವಿ. ಕಾಶಿ ಯಾತ್ರೆ ಮುಗಿಸ್ಕೊಂಡು ಹುಡುಗ ಧಾರೆ ಮಂಟಪಕ್ಕೆ ಬಂದ್ರು. ಅಂತರ್ಪಟದ ಹತ್ರ ನಿಂತ್ಕೊಂಡ್ರು. ಹುಡುಗಿನ ಸೋದ್ರ ಮಾವ ಕರ್ಕೊಂಬರೋದಿಕ್ಕೆ ಪಾತ್ ಹಾಕಿದ್ವಿ. ಹಾಗೆ ಚಾದರ್ ಕೂಡ ತಗೊಂಡು ಹೋಗಿದ್ವಿ. ಪಾತ್ ಮೇಲೆ ಚಾದರ್ ಕೆಳಗಡೆ ಹುಡುಗಿ ಧಾರೆ ಮಂಟಪಕ್ಕೆ ಬಂದ್ರು. ಧಾರೆಗೆ ಅಂತರ್ಪಟ, ಚಿಬಲು, ಕಲರಕ್ಷತೆ ಎಲ್ಲ ರೆಡಿ ಮಾಡಿದ್ವಿ. 16 ದೀಪನೂ ರೆಡಿ ಮಾಡಿದ್ವಿ. ಧಾರೆ ಸುಸೂತ್ರವಾಗಿ ನಡೀತು. ನಂತರ ಸಪ್ತಪದಿ ಪಾತ್ ಹಾಕಿದ್ವಿ. ಸಪ್ತಪದಿ ಮಾಡ್ಕೊಂಡ್ರು. ಆಮೇಲೆ ಭೂಮಕ್ಕೆ ರೆಡಿ ಮಾಡಿದ್ವಿ. ಭೂಮದೂಟನೂ ಆಯ್ತು. ಮಡ್ಲಕ್ಕಿ ಶಾಸ್ತ್ರಕ್ಕೆ ಏನೇನ್ ಬೇಕೋ ಎಲ್ಲಾ ಐಟಮ್ಸು ತಗೊಂಡು ಹೋಗಿದ್ವಿ. ಮಡ್ಲಕ್ಕಿ ಶಾಸ್ತ್ರ ಕೂಡ ತುಂಬಾ ಚೆನ್ನಾಗಾಯ್ತು. ಆಮೇಲೆ ಗೃಹ ಪ್ರವೇಶನೂ ಆಯ್ತು. ನೀವು ಕೂಡ ಒನ್ ಡೇ ವೆಡ್ಡಿಂಗ್ ಮಾಡ್ಕೋಬೇಕು ಅಂತ ನೋಡ್ತಿದ್ದೀರಾ? ಒನ್ ಡೇ ವೆಡ್ಡಿಂಗ್ಗೆ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆನೂ ನಾವು ಮಾಡ್ಕೊಡ್ತೀವಿ. ಚೌಲ್ಟ್ರಿ ಬುಕ್ಕಿಂಗ್ ಇರ್ಬೋದು, ಫ್ಲವರ್ ಡೆಕೋರೇಷನ್ ಇರ್ಬೋದು, ಫೋಟೋಗ್ರಫಿ ವಿಡಿಯೋಗ್ರಫಿ ಇರ್ಬೋದು, ಕೇಟ್ರಿಂಗ್ ಇರ್ಬೋದು, ರಿಚುಯಲ್ ಸಪೋರ್ಟ್ ಇರ್ಬೋದು, ಪ್ರತಿಯೊಂದು ನಾವೇ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಅದರಲ್ಲೂ ಬಜೆಟ್ ವೆಡ್ಡಿಂಗ್ ಅಂತ ನೋಡ್ತಾ ಇದ್ರೆ ಖಂಡಿತ ಸಪ್ತಪದಿ ಕ್ರಿಯೇಷನ್ಸ್ನ ಕಾಂಟ್ಯಾಕ್ಟ್ ಮಾಡಿ.